ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು PMC ಕನ್ನಡ ಚಾನಲ್. ನಾನು ನಿಮ್ಮ ಜಿ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಸೊ ಫ್ರೆಂಡ್ಸ್, ಇವತ್ತು ನಾನು ಬುದ್ಧ ಅವರ ಒಂದು ಸಣ್ಣ ಕಥೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಮ್ಮೆ ಮಗಧ ಮತ್ತು ವತ್ಸ ಅನ್ನೋ 2 ರಾಜ್ಯಗಳಿರುತ್ತೆ. ಆ 2 ರಾಜ್ಯಗಳ ನಡುವೆ ಒಂದು ಗಂಗಾ ನದಿ ಹರಿತಾ ಇರುತ್ತೆ. ಆ ಒಂದು ಗಂಗಾ ನದಿ 2 ರಾಜ್ಯಗಳು ಆ ಗಂಗಾ ನದಿಯನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಆ 2 ರಾಜ್ಯಗಳು ಬಹಳ ಸಸ್ಯ ಶ್ಯಾಮಲವಾಗಿ ಇರುತ್ತೆ, ಬಹಳ ಹಚ್ಚ ಹಸಿರಿನಿಂದ ತುಂಬಿರುತ್ತೆ. ಹೀಗೆ ಆ 2 ರಾಜ್ಯರು ಆ ಒಂದು ನೀರನ್ನು ಅನ್ನ ಕೊಡುವ ದೇವರಂತೆ ಪೂಜಿಸ್ತಾರೆ, ಅನ್ನ ಕೊಡುವ ತಾಯಿಯಂತೆ ಪೂಜಿಸ್ತಾರೆ. ಹೀಗೆ ಅದು ನಡೀತಾ ಇರುತ್ತೆ. ಒಂದಿನ ಆಸೆ ಬಂದ್ಬಿಡುತ್ತೆ. ಏನಂತಂದರೆ, ಈ ನದಿ ನಮಗೆ ಸೇರಬೇಕು, ಈ ನದಿ ನಮಗೆ ಸೇರಿದ್ರೆ ಚೆನ್ನಾಗಿರುತ್ತಲ್ವ, ಇದೆಲ್ಲ ನಾವೇ ಪಡ್ಕೊಂಡ್ಬಿಟ್ರೆ ಹಸಿರಾಗಿರೋದು ಇನ್ನೂ ಹಸಿರಾಗ್ಬಿಡುತ್ತೆ, ಇನ್ನೂ ನಾವು ಬಹಳ ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡಿ ಈ ರಾಜ್ಯದವ್ರಿಗೆ ಯೋಚನೆ ಬರುತ್ತೆ. ಮತ್ತು ಅದೇ ಆಸೆ ಇವ್ರಿಗೂ ಸಹ ಬರುತ್ತೆ. ಹೀಗೆ ಅತಿ ಆಸೆ ಆಗುತ್ತೆ, ಅತಿ ಆಸೆ ದುರಾಸೆ ಆಗುತ್ತೆ, ದುರಾಸೆ ಹೆಚ್ಚಾಗಿ ಹೀಗೆ ಹೆಮ್ಮರವಾಗಿ ಬದಲಾಗ್ಬಿಡುತ್ತೆ. ಅವರಿಬ್ಬರು ಸಹ ಯುದ್ಧ ಆಡೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಹೀಗೆ ಈ ನದಿ ನನಗೆ ಬೇಕು ಅಂತ ಇಬ್ಬರು ಯುದ್ಧ ಆಡ್ತಾರೆ. ಯಾರು ಗೆಲ್ತಾರೋ ಅವರಿಗೆ ಆ ನದಿ ಸಿಗುತ್ತೆ. ಹೀಗೆ ಯುದ್ಧ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಬುದ್ಧ ಅವರು ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು, ನೀವೆಲ್ಲ ಯಾಕೆ ಯುದ್ಧ ಮಾಡಲು ಸಿದ್ಧವಾಗಿದ್ದೀರಾ ಅಂತ ಕೇಳ್ತಾರೆ. ಆಗ 2 ರಾಜ್ಯರು ಹೇಳ್ತಾರೆ, ಈ ನದಿ ನನಗೆ ಸೇರಬೇಕು, ಈ ನದಿ ನಾನು ಒಬ್ಬನೇ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಆಗ ಬುದ್ಧ ಅವರು ಹೇಳ್ತಾರೆ, ಹೌದು, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ನೀವು. ಮನುಷ್ಯನ ರಕ್ತ, ನದಿ ನೀರು, ಇವೆರಡರಲ್ಲಿ ಯಾವುದು ಅತ್ಯಂತ ಬೆಲೆ ಬಾಳದ್ದು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಮನುಷ್ಯನ ರಕ್ತನೇ ತುಂಬ ಬೆಲೆ ಬಾಳುತ್ತೆ, ಅದೇ ತುಂಬ ಅಮೂಲ್ಯವಾದದ್ದು ಅಂತ ಹೇಳ್ತಾರೆ. ಆಗ ಬುದ್ಧ ಅವ್ರು ಹೇಳ್ತಾರೆ, ನೋಡಿ, ಮನುಷ್ಯನ ರಕ್ತವನ್ನು ನದಿ ನೀರಿಗೋಸ್ಕರ ಯಾಕೆ ಹರಿಸ್ತಾ ಇದ್ದೀರಾ? ಅಷ್ಟು ಅಮೂಲ್ಯವಾದ ರಕ್ತವನ್ನು ನದಿ ನೀರಿಗಾಕಿ ಯಾಕೆ ಹರಿಸ್ತಿದ್ದೀರಾ? ಯಾಕೆ ಯುದ್ಧ ಆಡ್ತಾ ಇದ್ದೀರಾ? ಯಾಕೆ ಜಗಳ ಆಡ್ತಿದ್ದೀರಾ? ಇಬ್ಬರು ಸಹ ಹಂಚ್ಕೊಂಡೆ ಅದನ್ನು ಉಪಯೋಗಿಸ್ಕೊಳ್ಬೋದಲ್ವಾ ಅಂತ ಹೇಳ್ತಾರೆ. ಈ ರಕ್ತನೇ ಇಲ್ಲ ಅಂತಂದರೆ ನೀವು ಹೇಗೆ ನೀರನ್ನು ಉಪಯೋಗಿಸ್ಕೊಳ್ತೀರಾ ಅಂತ ಹೇಳ್ತಾರೆ. ಆಗ ಆ 2 ರಾಜ್ಯಗಳಿಗೆ ತಾವು ಮಾಡಿದ ತಪ್ಪುಗಳು ಅವರಿಗೆ ಅರಿವಾಗುತ್ತೆ. ಹೀಗೆ ಅವರು ಮತ್ತೆ ತಮ್ಮ ರಾಜ್ಯಗಳಿಗೆ ಮರಳಿ ಮೊದಲಿನಂತೆ ಆ ಒಂದು ನದಿ ನೀರನ್ನು ಹಂಚ್ಕೊಳ್ತಾರೆ. ಸೊ ಫ್ರೆಂಡ್ಸ್, ಈ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂತಂದರೆ, ಆಸೆಯಲ್ಲೇ ಇರಬೇಕು, ಆಸೆ ಯಾವಾಗಲೂ ದುರಾಸೆ ಆಗಬಾರ್ದು. ಬುದ್ಧ ಅವರು ಹೇಳೋದು ಅದನ್ನೇ. ಸೊ ಫ್ರೆಂಡ್ಸ್, ಈ ಕಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂತಂದರೆ, ಆಸೆಯಲ್ಲೇ ಇರಬೇಕು, ಆಸೆ ದುರಾಸೆ ಆಗಬಾರ್ದು. ನಮ್ಮ ಬುದ್ಧ ಅವರು ಸಹ ಅದನ್ನೇ ಹೇಳ್ತಾರೆ, ಆಸೆ ದುಃಖಕ್ಕೆ ಮೂಲ ಅಂತ. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ PMC ಕನ್ನಡ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಧನ್ಯವಾದಗಳು. PMC ಕನ್ನಡ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.